ಭಾರತ ಒಂದು ರಾಷ್ಟ್ರವಾಗಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಸಾಂದರ್ಭಿಕವಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲದಲ್ಲಿ ಭಾರತ ತಾತ್ಕಾಲಿಕವಾಗಿ ಅಳವಡಿಸ್ಕೊಂಡ ನೀತಿಯಾಗಿತ್ತು. ಅದು ಪರ್ಮನೆಂಟ್ ಅಂತ ಯಾರೂ ಹೇಳಿರಲಿಲ್ಲ. ಈಗ ಗಾಂಧಿ ಅಹಿಂಸಾ ತತ್ವ ಇದೆ. ಅಹಿಂಸಾ ತತ್ವದೇನು? ನಮ್ಮ ಮೇಲೆ ಯುದ್ಧ ಮಾಡಿದ್ರು ಯುದ್ಧ ಮಾಡಲ್ಲ ಅನ್ನೋದು ಅಹಿಂಸಾ ತತ್ವನ. ಆ ನೀತಿನ ಅನುಸರಿಸಿದರೆ ನಮ್ಮ ದೇಶವೇ ಉಳಿತಿರಲಿಲ್ಲ. ಈ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತು. ನಾವು ಪ್ರತಿ ಯುದ್ಧ ಮಾಡಲ್ಲ ಅಂತ ಹೇಳಿದರೆ ನಮ್ಮ ದೇಶ ಉಳಿತಿತ್ತಾ? ನಾವು ಪ್ರತಿ ಯುದ್ಧ ಮಾಡಿದ್ವಿ. ಅಲ್ಲಿಗೆ ಗಾಂಧಿ ಅಹಿಂಸಾ ತತ್ವಕ್ಕೆ ತಿಲಾಂಜಲಿ ನೀಡ್ತು ಅಂತ ಕಾಂಗ್ರೆಸ್ ಭಾವನೆನಾ? ರಾಷ್ಟ್ರದ ರಕ್ಷಣೆ ವಿಷಯದಲ್ಲಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಆಯಾ ಕಾಲಕ್ಕೆ ಅಗತ್ಯ ಇರುವಂಥ ನಿಲುವನ್ನು ಭಾರತ ರಾಷ್ಟ್ರದ ಹಿತಾಸಕ್ತಿಯಿಂದ ತೆಗೆದುಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ಸಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ. ಆ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅವರು ನಿರ್ಣಯ ತಗೊಳ್ತಾರೆ. ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರೋದು ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಯಾವ ನಿಲುವು ತೆಗೆದುಕೊಂಡ್ರೆ ಸೂಕ್ತ ಅನ್ನುವ ನಿರ್ಣಯವನ್ನು ರಾಜತಂತ್ರಜ್ಞರು ಸೇರಿ ತಗೊಳ್ತಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್ ಏನು ಮಾಡಿದ್ರೆ ಏನು ಅನ್ನೋದು ರಾಜಕೀಯ ಲಾಭ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋರಿಗೆ ಅರ್ಥ ಆಗಲ್ಲ. ಈ ಕಾಂಗ್ರೆಸ್ಸಿಗೇನು ಏನೋ ಕಳ್ಳನೋ ಸುಳ್ಳನೋ ನಮ್ಮ ವೋಟ್ ಬ್ಯಾಂಕನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು, ಭಯೋತ್ಪಾದಕ ಆಗಿದ್ದರೂ ಪರವಾಗಿಲ್ಲ, ಅವನಿಗೆ ನಾವು ಸಿಂಪತಿ ತೋರಿಸ್ಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವು. ಬಿ ಜೆ ಪಿ ಆ ನಿಲುವನ್ನು ಹೊಂದಿಲ್ಲ. ಮತ್ತು ದೇಶದ ವಿಷಯದಲ್ಲಿ ಬಿ ಜೆ ಪಿಯ ನಿಲುವನ್ನು ನಾವು ವ್ಯಕ್ತಪಡಿಸಲ್ಲ. ದೇಶ ಏನು ತೆಗೆದುಕೊಳ್ಳುತ್ತೋ ಆ ನಿಲುವಿನ ಜೊತೆಗೆ ನಾವು ನಿಲ್ತೀವಿ. ಇದು ನಾವಿರುವಂಥ ತೆಗೆದುಕೊಂಡಿರುವಂಥ ಪಾಲಿಸಿ. ನಮಗೆ ಎಷ್ಟೋ ಸರಿ ನಮಗೊಂದು ಭಾವನೆ ಇರುತ್ತೆ. ಆದರೆ ರಾಷ್ಟ್ರದ ವಿಷಯದಲ್ಲಿ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದ್ರ ಜೊತೆಗಿರೋದು ನಾವು. ರಾಷ್ಟ್ರದ ವಿಷಯದಲ್ಲಿ ಕಾಂಗ್ರೆಸ್ದೊಂದು ನಿಲುವು, ಕಮ್ಯುನಿಸ್ಟ್ದೊಂದು ನಿಲುವು, ಮುಸ್ಲಿಂ ಲೀಗ್ದೊಂದು ನಿಲುವು ಇರಬಾರ್ದು. ಅದು ರಾಷ್ಟ್ರದ ನಿಲುವೇ ಇರಬೇಕು. ತುಂಬ ಜನ ಕನ್ನಡಿಗರು ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಗಾಕೊಂಡಿದ್ದಾರೆ. ಕರ್ಕೊಂಡು ಬರೋ ಪ್ರೋಸೆಸ್ ಎಲ್ಲ ಒಂದು ಕಡೆ ನಿಧಾನ ಆಗ್ತಾ ಇದೆ. ಏನು ಈಗ 4ನೇ ತಾರೀಕಿನ ನಂತರ, ಅಂದರೆ ನಾಳೆ ನಂತರ ವಾತಾವರಣ ತಿಳಿಯಾಗ್ಬೋದು ಅಂತಿದೆ. ಈಗಾಗಲೇ ಅಬುದಾಬಿಯಿಂದ ಮತ್ತು ದುಬೈನಿಂದ 2 ಫ್ಲೈಟ್ಗಳು ಬೆಂಗಳೂರಿಗೆ ಬಂದಿದ್ದಾವೆ. ನಿಜವಾದ ತಿಳಿಯಾಗ್ತಾ ಇದೆ, ವಾತಾವರಣ ತಿಳಿಯಾಗತ್ತೆ. ಈಗ ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅಂತ ಹೇಳಿ ವಿದೇಶಾಂಗ ಇಲಾಖೆ SOPಯನ್ನು ಬಿಡುಗಡೆ ಮಾಡಿದೆ. ಅಗತ್ಯ ಇದ್ದರೆ ನಿಮಗೇನಾದ್ರು ತೊಂದರೆ ಆದರೆ ಅಲ್ಲಿರುವಂಥ ಕಾನ್ಸುಲೇಟ್ ಕಚೇರಿಯನ್ನು ಸಂಪರ್ಕಿಸಿ ಅಂಥೇಳಿ ಅವ್ರ ಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದೆ. ಯಾರಿಗೆ ತೊಂದರೆ ಅವಶ್ಯಕತೆ ಇದೆ, ನೆರವು ಬೇಕು ಅಂತ ಅನಿಸುತ್ತೆ, ನೀವು ಸಂಪರ್ಕ ಮಾಡಿ ಅಂತ ಅನ್ನೋದನ್ನು ಹೇಳಿದೆ. ಮತ್ತು ಯಾರಿಗೂ ಆತಂಕ ಬೇಡ. ಸಿರಿಯಾದಂಥ ರಾಷ್ಟ್ರಗಳಲ್ಲಿ, ಇರಾಕ್ನಲ್ಲಿ ಸಿಗಾಕೊಂಡವ್ರನ್ನ, ಆಫ್ರಿಕಾದಲ್ಲಿ ಸಿಗಾಕೊಂಡವ್ರನ್ನ, ಅಂಥವ್ರನ್ನೇ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ. ಇದು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟೋ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರದ ಮೂಲ ನಿವಾಸಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಬಹರೇನ್ನಲ್ಲಿ ಅಲ್ಲಿಯ ಮೂಲ ನಿವಾಸಿಗಳಿಗಿಂತ ಭಾರತೀಯರೇ ಜಾಸ್ತಿ ಇದ್ದಾರೆ. ಅಬುದಾಬಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ದುಬೈನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಹತ್ತತ್ರ 30 ಲಕ್ಷ ಜನ ಭಾರತೀಯರಿದ್ದಾರೆ. ಹಾಗಾಗಿ ಆತಂಕ ಬೇಡ, ನಿರಾತಂಕವಾಗಿರಿ. ಏನಾದ್ರು ಸಮಸ್ಯೆ ಆದರೆ ನೀವು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಕಾನ್ಸುಲೇಟ್ ಕಚೇರಿಯನ್ನು ಸಂಪರ್ಕ ಮಾಡಿ ಅನ್ನುವಂಥ ನಂಬರನ್ನು ಕೊಟ್ಟಿದೆ. ಟೋಲ್ ಫ್ರೀ ನಂಬರನ್ನು ಕೊಟ್ಟಿದೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಭಾರತ ಸರ್ಕಾರ ಯುದ್ಧ ಮಧ್ಯದಲ್ಲೇ ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಸರ್ಕಾರ, ಚಿಂತೆ ಬೇಡ ನಿಮಗೆ. ಆಫ್ಘಾನಿಸ್ತಾನದಲ್ಲಿ ಭಾರತ ಸರ್ಕಾರ ಸುರಕ್ಷಿತವಾಗಿ ಕರ್ಕೊಂಡು ಬಂತು, ಕೈಚೆಯಲ್ಲಿ ಕೂರಲಿಲ್ಲ. ಆ ಥರದ ಆತಂಕ ಪರಿಸ್ಥಿತಿಗೆ ಒಳಗಾದರೆ ಖಂಡಿತವಾಗಿಯೂ ಕೂಡ ತನ್ನೆಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿ ಭಾರತೀಯರ ರಕ್ಷಣೆ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡ್ತಾರೆ. ರಾಜ್ಯದಲ್ಲಿ ಈಗಾಗಲೇ ಫೋನ್ ಟ್ಯಾಪಿಂಗ್ ಸದ್ದು ಆವಾಗ ಸದ್ದು ಮಾಡ್ತಾ ಇರ್ತೀವಿ, ಗೂಢಚಾರಿಕೆ ಸದ್ದು ಮಾಡ್ತಾ ಇದೆ ಸರ್. ಮುಖ್ಯಮಂತ್ರಿಗಳು DK ಬಣದವರ ಮೇಲೆ ಗೂಢಚಾರಿಕೆ ನಿಗಾ ಇಟ್ಟು ಮಾಹಿತಿ ಕಳಿಸ್ತಾ ಇದ್ದಾರೆ. ಜೊತೆಗೆ ಫೋನ್ ಟ್ಯಾಪಿಂಗ್ ಕೂಡ ಆಗ್ತಿದೆ ಅಂತ ಅಶೋಕ್ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ಫೋನ್ ಟ್ಯಾಪಿಂಗು ಆಗ್ತಾ ಇದೆ ಅಂಥೇಳಿ ಒಬ್ಬರು ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ಬರು ಮಾಜಿ ಉಪಮುಖ್ಯಮಂತ್ರಿ, ಇಬ್ಬರು, ಒಬ್ಬರು ಕೇಂದ್ರದಲ್ಲಿ ಸಚಿವರು, ಇನ್ನೊಬ್ಬರು ಪ್ರತಿಪಕ್ಷದ ನಾಯಕರು ಹೇಳಿದ ಮೇಲೆ ಏನಾದರೂ ಅವರಿಗೆ ಸುಳಿವಿದ್ದೇ ಇರುತ್ತೆ, ಆಧಾರ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಮಾತನ್ನು ನಾನು ಗಮನಿಸಿದೆ. ಮಾನ್ಯ ಕುಮಾರಸ್ವಾಮಿಯವರು ಹಿಂದೆಯೂ ಆಗ್ತಿತ್ತು, ಈಗಲೂ ಆಗ್ತಾಯಿದೆ, ಸತ್ಯ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸೋದೇನು ಅಂದರೆ, ನೀವು ನಿಮ್ಮ ಶಾಸಕರ
ಫೋನ್ ಟ್ಯಾಪಿಂಗ್ ಮಾಡೋದ್ರಿಂದ ಅವರ ಯೋಜನೆಗಳೇನು ಅಂತ ನೀವು ತಿಳ್ಕೊಳ್ಬೋದು. ನೀವು ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಅದು ಅನಿವಾರ್ಯನೂ ಇರ್ಬೋದು. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಮನೋಭಾವನೆ ಏನಿದೆ ಅಂತ ತಿಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡ್ತಿದ್ದೀರಿ? ಕಾಂಗ್ರೆಸ್ ಉಳಿಸ್ಕೋಬೇಕು ಅಂದರೆ ಜನ ನಿಮ್ಮ ಸರ್ಕಾರದ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ನೀವು. ಜನ ಈಗಾಗಲೇ ಈ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾಯಿದ್ದಾರೆ. ಸಾರ್ವಜನಿಕ ರೂಪದಲ್ಲೇ ವ್ಯಕ್ತ ಆಗುತ್ತೆ ಅದು ಅವ್ರು ಹೇಳ್ತಿರೋದು. ಬೆಲೆ ಏರಿಕೆ ನೀತಿಯಿಂದ ಬೇಸತ್ತಿದ್ದಾರೆ, ಭ್ರಷ್ಟಾಚಾರದಿಂದ ರೋಸಿ ಹೋಗಿದ್ದಾರೆ, ಅಭಿವೃದ್ಧಿ ಕೆಲಸ ಆಗದೇ ಇರೋದರಿಂದಾಗಿ ಅವರು ಈ ಸರ್ಕಾರವನ್ನು ಯಾಕಪ್ಪ ತಂದ್ವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಗೆ ಫೋನ್ ಟ್ಯಾಪಿಂಗ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಿವಿ ಅಗಲ ಇಟ್ಕೊಂಡು ಕೇಳಿದ್ರೆ ಸಾಕು. ನಿಮ್ಮ ಕಾಂಗ್ರೆಸ್ ಉಳಿಸ್ಕೊಳ್ಳೋಕ್ಕೆ ನಿಮಗದು ಅನಿವಾರ್ಯ ಇದೆ. ಅದನ್ನು ಮಾಡದೇ ಇದ್ದರೆ ನಿಮ್ಮ ಕಾಂಗ್ರೆಸ್ನೇ ಉಳಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸರ್ಕಾರನ, ನಿಮ್ಮ ಕುರ್ಚಿಯನ್ನು ಕೆಲವು ಕಾಲ ಉಳಿಸ್ಕೊಳ್ಬೋದು. ಕೆಲವರಿಗೆ ಅಧಿಕಾರದ ಆಸೆ ತೋರಿಸಿ, ಕೆಲವರಿಗೆ ಹಣದ ಆಸೆ ತೋರಿಸಿ, ಕೆಲವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬೋದು. ಕಾಂಗ್ರೆಸ್ನಂಗೆ ಉಳಿಸ್ಕೊಳ್ತೀರಿ. 2 ವರ್ಷ ಆದಮೇಲೆ ಮತ್ತೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಜನ ವೋಟ್ ಹಾಕುವ ಸ್ಥಿತಿಯಲ್ಲಿ ಇಲ್ಲ. ಹಳ್ಳಿಗಳಲ್ಲಿ 3 ಗಂಟೆನೂ ಕೆಲವು ಭಾಗಗಳಲ್ಲಿ ಕರೆಂಟ್ ಇಲ್ಲ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಈಗಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇನ್ನೂ 4 ತಿಂಗಳು ಜನ ಮಳೆಗಾಲದವರೆಗೂ ಕೂಡ ಜೀವ ಹಿಡ್ಕೊಂಡು ಬದುಕಬೇಕಲ್ಲ. ಕುಡಿಯೋ ನೀರಿಗೆ ಏನು ಮಾಡ್ತೀರಿ? ನಿಮ್ಮ ಆದ್ಯತೆ ಏನು? ನೀವು ಕುಡಿಯೋ ನೀರನ್ನು ಕೊಡೋದಕ್ಕೆ ನಿಮ್ಮ ಸರ್ಕಾರ ಯಾವ ಕ್ರಮವನ್ನು ತಗೊಂಡಿದೆ? ಇದ್ರ ಕಡೆಗೆ ನಿಮ್ಮ ಕಾಳಜಿನೇ ಇಲ್ವಲ್ಲ, ಕನಿಷ್ಠ ಕಾಳಜಿನೂ ಇಲ್ವಲ್ಲ. ನೀರಿನ ಸಮಸ್ಯೆ ಬರ್ಬೋದಾಗಿರುವ ಗ್ರಾಮಗಳು ಎಷ್ಟಿದ್ದಾವೆ, ಅಲ್ಲಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು, ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಒಂದು ಕಿಂಚಿತ್ ಕಾಳಜಿ ಇದೆಯಾ? 1% ನಿಮಗೆ ಕಾಳಜಿ ಇಲ್ಲ. ಹಾಗಿದ್ದಾಗ ನಿಮಗೆ ಜನರ ಪಲ್ಸನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಹಿಂದೆ ರಾಜ ಮಹಾರಾಜರು ಮಾರುವೇಷದಲ್ಲಿ ಹೋಗೋರಂತೆ. ನಿಮ್ಗೆ ಅಷ್ಟು ಮಾರುವೇಷದಲ್ಲಿ ಹೋಗ್ತಿರೋ ಬಿಡ್ತಿರೋ ಸ್ವಲ್ಪ ಕಿವಿ ಆಗಲ್ಲ ಇಟ್ಟು ಕೇಳಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತೇಳಿ. ಪಕ್ಷದವರ ಮೇಲೇ ಗೂಢಚಾರಿಕೆ ಮಾಡೋದು ಎಷ್ಟು ಸೂಕ್ತ ಅನ್ನೋದು ಪ್ರಶ್ನೆ ಒಂದಿದೆ. ಕಾಂಗ್ರೆಸ್ನಲ್ಲೂ ಸಂಚಲನವನ್ನು ಸೃಷ್ಟಿ ಮಾಡಿದೆ ಸರ್. ಯಾವಾಗ ತನ್ನ ಸಾಮರ್ಥ್ಯದ ಬಗ್ಗೆ ನಾಯಕನಾದವನು ಅಪನಂಬಿಕೆ ಬಂದ್ಬಿಡುತ್ತೋ ತನಗೆ ತಾನೇ, ಆಗ ಈ ಎಲ್ಲ ಕೆಲಸ ಮಾಡ್ತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಶಾಸಕರು ನನ್ನ ಜೊತೆಗೆ ಇಲ್ಲ ಅನ್ನುವಂಥ ಅಪನಂಬಿಕೆ ಪ್ರಾರಂಭ ಆದಂತಿದೆ. ಅವ್ರಿಗೆ ನಂಬಿಕೆ ಇದ್ದಿದ್ದರೆ ನಾನು 136 ಕೋಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೀನಿ, 136 ಕೋಟಿ ಜನರು ನನಗೆ ಶಾಸಕರು ಅಲ್ಲ, 136 ಶಾಸಕರು, ನಾನು ಕೋಟಿ ಅಂತ ಅಂದ್ಬಿಟ್ಟೆ, 136 ಶಾಸಕರು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸ ಇದ್ದರೆ ಅವು ಯಾವ ಗೂಢಚಾರಿಕೆಯೂ ಮಾಡ್ತಿರಲಿಲ್ಲ. ಅವರಿಗೆ ಅಪನಂಬಿಕೆ ಪ್ರಾರಂಭ ಆಗಿರೋದ್ರಿಂದ ಅವರು ಗೂಢಚಾರಿಕೆಯ ಮೊರೆ ಹೋಗಿರ್ಬೋದು. ಗೂಢಚಾರಿಕೆ ಮಾಡಿ ನೀವು ಕೆಲವು ಕಾಲ ಕುರ್ಚಿಲಿ ಉಳಿಬೋದು, ಆದರೆ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ಕಾರ ಈಗಾಗಲೇ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಕಾಂಟ್ರಾಕ್ಟರ್ಗಳು ಈಗ ಶುಕ್ರವಾರ ದಿನ ಅಂದರೆ ಬಜೆಟ್ ಆರಂಭಿಸಿದ ದಿನದಿಂದಲೇ ಪ್ರತಿಭಟನೆ ಮಾಡ್ತಾರೆ. ನಮಗೆ ಬರಬೇಕಾದಂಥ ಬಾಕಿ 27,000 ಕೋಟಿ ಹಣ ಬರುವುದಿಲ್ಲ ಅನ್ನೋದು. ಗುತ್ತಿಗೆದಾರರು ಮಾತ್ರ ಹೋರಾಟ ಮಾಡ್ತಿರೋದಲ್ಲ, ಅಂಗನವಾಡಿ ಶಿಕ್ಷಕಿಯರು ಹೋರಾಟ ಮಾಡಿದ್ರು, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡಿದ್ರು. ಈಗ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟು ಪತ್ರ ಬರೆದು ಈ ಸರ್ಕಾರದ ಬಗ್ಗೆ ಸಾರ್ವಜನಿಕ ರೂಪದಲ್ಲಿ ಹೇಳಿ ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ 32,000 ಬಾಕಿಯನ್ನು ಯಾವಾಗ ಕೊಡ್ತೀರಿ ಹೇಳಿ ಅಂಥೇಳಿ. ನಾನು ಆ ಗುತ್ತಿಗೆದಾರರ ಪರವಾಗಿ ಕೇಳಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅನುಭವಿ ಹಿರಿಯ ಸಚಿವರು, ಆರ್ಥಿಕ ತಜ್ಞರು, ನಿಮ್ಮ ಸಾಮರ್ಥ್ಯ ಎಲ್ಲೂ ಹೋಯಿತು? ಗುತ್ತಿಗೆದಾರರಿಗೆ ಬಾಕಿ ಕೊಡೋಕ್ಕೂ ಆಗದೇ ಇರುವಂಥ ಅಸಹಾಯಕತೆ ನಿಮ್ಮ ಸರ್ಕಾರಕ್ಕೆ ಯಾಕೆ ಕಾಡ್ತಾ ಇದೆ? ಇಷ್ಟೆಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ನಿಮ್ಮ ಬೊಕ್ಕಸನ್ನು ತುಂಬಿಸೋಕ್ಕೆ ಸಾಧ್ಯ ಆಗ್ತಿಲ್ವಾ? ಅವರಿಗೆ ಗುತ್ತಿಗೆದಾರರಿಗೆ ಹಣ ಕೊಡದೇ ಇದ್ದರೆ ಏನು ಕತೆ? ನಿಮ್ಮ ಸರ್ಕಾರ ಏನಾದ್ರು ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? 1,17,000 ಕೋಟಿ ರೂಪಾಯಿ ಈ ವರ್ಷ ಸಾಲ ಮಾಡಿದ್ದೀರಿ, ಹೊಸ ಸಾಲ ಈ ವರ್ಷದಲ್ಲಿ. ಇಷ್ಟು ಸಾಲ ಮಾಡಿದರೂ ಕೂಡ ನಿಮ್ಮ ಬಾಕಿ ಕೊಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನೋ ಬರಬಾರ್ದು ಬಂದಿರಬೇಕು ಬೊಕ್ಕಸಕ್ಕೆ. ಆ ಬರಬಾರ್ದು ಏನು? ನಿಮ್ಮ ಬೊಕ್ಕಸ ಎಲ್ಲಿ ಸೋರಿ ಹೋಗ್ತಾ ಇದೆ? ನೀವು ನಿಮ್ಮನ್ನು ನೋಡಿದ್ರೆ ಯಾರು ಏನು ಬೇಕಾದ್ರೂ ಹಾಳಾಗೋಗಲಿ, ನಾವು ಮಜವಾಗಿರೋಣ ಅನ್ನುವಂಥ
ಚಾರುವಾಕ ನೀತಿಯನ್ನು ಅನುಸರಿಸಿದಂಗೆ ಕಾಣ್ತಾ ಇದೆ. ನಿಮ್ಮದು ಚಾಣಕ್ಯ ನೀತಿ ಇಲ್ಲ, ನಿಮ್ಮದು ಚಾರುವಾಕ ನೀತಿ. ಚಾಣಕ್ಯ ನೀತಿ ಆದ್ರೇನು ಅಂದರೆ, ಒಂದು ಪೈಸೆಯೂ ಕೂಡ ಸರ್ಕಾರದ ಬೊಕ್ಕಸದ ಹಣ ದುರುಪಯೋಗ ಆಗಬಾರ್ದು ಅನ್ನೋ ಚಾಣಕ್ಯ ನೀತಿ. ನಿಮ್ಮದು ಚಾರುವಾಕ ನೀತಿ. ಯಾವನ ಮನೆ ಹಾಳಾಗಾದರೂ ಹಾಳಾಗೋಗಲಿ, ಯಾವನ ಬದುಕಿರೆಷ್ಟು, ಯಾವನ ಸತ್ತರೆಷ್ಟು, ನಾವು ಚೆನ್ನಾಗಿರಬೇಕು, ನಮ್ಮವರು ಚೆನ್ನಾಗಿರಬೇಕು. ಅದಕ್ಕಾಗಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆಲ್ಲ ಕ್ಯಾಬಿನೆಟ್ ಗ್ರೇಡು, ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆಲ್ಲ ಗ್ಯಾರಂಟಿ ಯೋಜನೆ ನಿರ್ವಹಣೆ ಹೆಸರಿನಲ್ಲಿ ಅವರಿಗೆ TADA. ಇದು ನಿಮ್ಮ ನೀತಿ. ಅಲ್ಲಿಗೆ ನಿಮಗೆ ನಿಜವಾಗಲೂ ಬೊಕ್ಕಸ ತುಂಬಿದ್ರೆ ಮೊದಲು ಅವರು ಬಾಕಿ ಬಿಲ್ ಕೊಡಿ, ಸಬೂಬು ಹೇಳ್ದಂಗೆ ಕೊಡಿ. ಇಷ್ಟೆಲ್ಲ ಸಾಲ ಮಾಡಿಯೂ ಕೂಡ ಅವ್ರಿಗೆ ಬಾಕಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಸಾಲ ಮಾಡಿದ ದುಡ್ಡು ಎಲ್ಲಿ ಹೋಯ್ತು? ಆ ದುಡ್ಡು ಇನ್ನೆಲ್ಲೋ ದುರುಪಯೋಗ ಆಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ನೀವು ಅವರಿಗೆ ಹಣ ಬಿಡುಗಡೆ ಮಾಡಿ ಕೊಟ್ಟು, ನೀವು ನಿಮ್ಮ ಹಣಕಾಸು ಇಲಾಖೆ ಸುಸ್ಥಿತಿಯಲ್ಲಿದೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ನಮಗೆಲ್ಲೂ ಸೋರಿಕೆ ಆಗ್ತಿಲ್ಲ ಅನ್ನೋದನ್ನು ತೋರಿಸಿ. ಬಜೆಟ್ ನಿರೀಕ್ಷೆ ಇನ್ನೆರಡು ದಿನ ಬಾಕಿ ಇದೆ, 2 ದಿನ ಕಳೆದ್ರೆ ನಿರೀಕ್ಷೆ ಏನಾದ್ರು ಉಳಿದಿದೆಯಾ? ಇನ್ನೂ ನಮಗಂತೂ ಯಾವ ನಿರೀಕ್ಷೆನೂ ಉಳಿದಿಲ್ಲ. ಈ ಕಳೆದ 3 ವರ್ಷದ ಆಡಳಿತ ನೋಡಿದಾಗ ನಮಗೆ ಇವರಿಂದ ಏನೋ ಒಳ್ಳೆಯದು ಆಗುತ್ತೆ ಅನ್ನುವಂಥ ನಿರೀಕ್ಷೆ ಖಂಡಿತವಾಗಿಯೂ ನಮ್ಗೆ ಉಳಿದಿಲ್ಲ. ಗುಡಿಸಿ ಗುಂಡಾಂತರ ಮಾಡಿ ಹೋಗ್ತಾರೆ ಅನ್ನೋ ರೀತಿಯಲ್ಲೇ ಅವ್ರು ನಡ್ಕೋತಾ ಇದ್ದಾರೆ. ಹಾಗಾಗಿ ನಮಗೇನು ನಿರೀಕ್ಷೆ ಉಳಿದಿಲ್ಲ. ಸರ್, ಈಗ ಕಮೇನಿ ಹತ್ಯೆ ಆಗಿದೆ, ಇಸ್ರೇಲ್ ಅಮೆರಿಕ ಹೊಡೆದಿದೆ ಹೇಳುವಂಥದ್ದೆಲ್ಲ ನಾವು ಗೊತ್ತಿದೆ. ಆದರೆ ಅಲ್ಲಿ ಹತ್ಯೆ ಆಗಿದ್ದಕ್ಕೆ ಭಾರತ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಅಭಿಪ್ರಾಯ ಏನು? ನಾನು ಒಂದು ಅಪಾಯಕಾರಿ ಸಂಗತಿ ಏನು ಅಂದರೆ, ಪತ್ರಕರ್ತರು ಕೆಲವರು ಪ್ರಶ್ನೆ ಮಾಡಿದ್ರು, ನಿಮಗೆ ಸಂವಿಧಾನ ಮತ್ತು ಶರಿಯಾದಲ್ಲಿ ಯಾವುದನ್ನು ಆರಿಸ್ಕೊಳ್ತೀರಿ ಅಂತ. ಕೆಲವರು ಉತ್ತರಿಸಿದ್ದಾರೆ, ನಾವು ಶರಿಯಾವನ್ನೇ ಆರಿಸ್ಕೊಳ್ತೀವಿ ಅಂತ. ಇದು ಭಾಳ ಅಪಾಯಕಾರಿ. ಭಾರತ ಖಮೇನಿ ಹತ್ಯೆ ಯಾಕಾಯಿತು, ಏನಾಯಿತು ಅನ್ನೋದ್ರ ವಿಶ್ಲೇಷಣೆಗೆ ನಾನು ಹೋಗಲ್ಲ. ಆದರೆ ಭಾರತದ ವ್ಯಾಪ್ತಿಯನ್ನು ಮೀರಿ ಮತೀಯ ಕಾರಣಕ್ಕೆ ಒಂದು ಸಂಬಂಧ ಇಟ್ಕೊಂಡು ಆ ಸಂಬಂಧವನ್ನು ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ, ಆ ರೀತಿಯಲ್ಲಿ ದೇಶಕ್ಕಿಂತ ಖೊಮೇನಿಯೇ ದೊಡ್ಡವನು ಅನ್ನುವಂಥ ಮನಸ್ಥಿತಿ ಕೆಲವರಿಗಿದ್ದಂತೆ ಕಂಡುಬಂತು. ನಾನು ಅವರಿಗೆ ಹೇಳಕ್ಕೆ ಬಯಸ್ತೇನೆ, ದೇಶಕ್ಕಿಂತ ಖೊಮೇನಿ ದೊಡ್ಡವನು ಅಲ್ಲ. ನೀವು ದೇಶಕ್ಕಿಂತ ಖೊಮೇನಿ ದೊಡ್ಡವನು ಅಂತ ಭಾವಿಸಿರೋದೇ ನಿಮ್ಮ ದೌರ್ಬಲ್ಯ. ಮತ್ತು ನೀವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದೆ, ನಿಮ್ಗೆ ಹಕ್ಕು ಸಿಕ್ಕಿದೆ. ನಿಮಗೆ ಸಂವಿಧಾನವೇ ಬೇಡ ಅಂತ ಅನ್ನೋದಾದರೆ, ನಿಮಗೆ ಸರಿಯಾವೇ ಮುಖ್ಯ ಅನ್ನೋದಾದರೆ, ಸಂವಿಧಾನ ಮುಖ್ಯ ಅಲ್ಲ ಅಂತ ಅನಿಸೋದಾದರೆ, ನೀವು ಭಾರತೀಯರಂತ ಅನ್ಸ್ಕೊಳ್ಳೋಕ್ಕೂ ಕೂಡ ಯೋಗ್ಯತೆಯನ್ನು ಕಳ್ಕೊಳ್ತೀರಿ. ಸಂವಿಧಾನವನ್ನು ಯಾರು ಒಪ್ಕೊಳ್ತೀರಿ ಅವ್ರು ಮಾತ್ರ ಭಾರತೀಯರಾಗುವಂಥ ಯೋಗ್ಯತೆಯನ್ನು ಉಳಿಸ್ಕೊಳ್ತೀರಿ. ಸಂವಿಧಾನ ಒಪ್ಕೊಳ್ಳದೇ ಇದ್ದವರು ನೀವು ಭಾರತೀಯರಾಗುವಂಥ ಯೋಗ್ಯತೆಯೇ ನೀವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ಮಹಿಳೆ, ಮುಸ್ಲಿಂ ಮಹಿಳೆ ಹೇಳ್ತಾ ಇದ್ರು, ನೀವು ಎಲ್ಲಿದ್ದರೆ ಹೊಡಿತೀರಿ, ನಾವು 3 ಮಕ್ಕಳನ್ನು ಕೂಡ ಅದಕ್ಕೋಸ್ಕರನೇ ಮುಡುಪಾಗಿಟ್ಕೊಳ್ತೀವಿ ಅಂತ. ಕಣವ ಗಾಂಧಾರಿಗೂ 101 ಜನ ಮಕ್ಕಳಿದ್ರು. ಕುರುಕ್ಷೇತ್ರ ಯುದ್ಧದಲ್ಲಿ 101 ಜನ ಉಳಿಲಿಲ್ಲ, 5 ಜನ ಪಾಂಡವರೇ ಉಳಿದಿದ್ದು. ಗಾಂಧಾರಿ 101 ಮಕ್ಕಳನ್ನೇ ತಾನು ಎತ್ತಿದ್ದು. ಹೆರುವ ಮಕ್ಕಳು ಯೋಗ್ಯರಾಗಿರಬೇಕು. ಹೆರುವ ಮಕ್ಕಳು ಅವ್ರನ್ನ ಯೋಗ್ಯರಾಗಿ ಬೆಳೆಸಬೇಕು. ಯೋಗ್ಯರಾಗಿ ಬೆಳೆಸ್ದಲೇ ದುರ್ಯೋಧನ ದುಶ್ಯಾಸನರಾಗಿ ಬೆಳೆಸಿದರೆ ಕೆಲವು ಕಾಲ ಅವರು ಮೆರಿಬಹುದು, ಆಮೇಲೆ ಏನಾಗ್ತಾರೆ, ನಾಶವಾಗ್ತಾರೆ. ಅದಕ್ಕೆ ನೀವು ಅವ್ರನ್ನ ಯೋಗ್ಯ ಮಕ್ಕಳನ್ನಾಗಿ ಬೆಳೆಸಿ. ಅವ್ರನ್ನ ಭಯೋತ್ಪಾದಕರನ್ನಾಗಿ ಬೆಳೆಸಿದರೆ ಅವರು ನಾಶವಾಗ್ತಾರೆ, ನಿಮ್ಮನ್ನು ನಾಶ ಮಾಡ್ತಾರೆ. ಅವ್ರನ್ನ ಯೋಗ್ಯರನ್ನಾಗಿ ಬೆಳೆಸಿದರೆ, ಅವ್ರನ್ನ ಅಬ್ದುಲ್ ಕಲಾಂ ಥರ ಬೆಳೆಸಿದರೆ, ಶಿಶುನಾಳ ಶರೀಫ್ ಥರ ಬೆಳೆಸಿದರೆ ಸತ್ತ ಮೇಲೂ ಬದುಕ್ತಾರೆ. ಇಲ್ಲದೇ ಇದ್ದರೆ ಅವರು ನಿಮ್ಮನ್ನು ನಾಶ ಮಾಡಿ ಅವರು ನಾಶವಾಗ್ತಾರೆ. ಹಾಗಾಗಿ 100 ಮಕ್ಕಳನ್ನ 100 ಮಕ್ಕಳನ್ನ ಯೋಗ್ಯರನ್ನಾಗಿ ಬೆಳೆಸಿ. ಅಥವಾ 3 ಮಕ್ಕಳನ್ನ ಹೆತ್ತು ಆ 3 ಮಕ್ಕಳನ್ನ ಜಗತ್ತು ಮೆಚ್ಚುವಂತೆ ಬೆಳೆಸಿ. ಆಗ ನೀವು ಆ 3 ಮಕ್ಕಳಲ್ಲೇ ಮಹಾತಾಯಿ ಅಂತ ಅನ್ಸ್ಕೊಳ್ತೀರಿ. ಇಲ್ಲ 100 ಮಕ್ಕಳನ್ನ ಹೆತ್ತರುವೆ ಅವು ವರ ಆಗೋದ್ರ ಬದಲಿಗೆ ಶಾಪ ಆದರೆ ಅವು ನಿಮಗೂ ಶಾಪ ಆಗ್ತಾರೆ. ನಿಮ್ಮನ್ನು ಕಣ್ಣೀರು ಹಾಕಿಸಿ ಅವು ನಾಶವಾಗಿ ಹೋಗ್ತವೆ. ಹಾಗಾಗಿ ಮಾತಾಡ್ತಿದ್ರಿ, ಹೆರೋಕ್ಕೆ ಅವಕಾಶ ಇದೆ, ನಿಮ್ಮ ಸಾಮರ್ಥ್ಯ ಮೀರೇ ಆದರೆ ಹೆತ್ತವ್ರನ್ನ ಹೆಂಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಬುದ್ಧಿ ಇರಲಿ. ಹೆತ್ತವ್ರನ್ನ ಭ್ರಷ್ಟರಾಗಿ ಭಯೋತ್ಪಾದಕರಾಗಿ ಬೆಳೆಸ್ದಲೇ ಯೋಗ್ಯರನ್ನಾಗಿ ಬೆಳೆಸಿ. ಅದಕ್ಕೆ 5 ಮಕ್ಕಳಿದ್ರು ಮುತ್ತಿನಂಥ ಪಾಂಡವ್ರ ಥರ 5 ಮಕ್ಕಳನ್ನ
ಕೌರವ್ರ ಥರ 100 ಮಕ್ಕಳನ್ನ ಹೆತ್ತು ಆ 100 ಮಕ್ಕಳು ನಾಶವಾದರೆ ಎದೆ ಬಡ್ಕೋಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.